ನಮಸ್ತೆ ಸ್ನೇಹಿತರೆ, ಗರಿಕೆ ಕ್ರಿಯೇಟಿವ್ಸ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, 2 ಹಸು ಇದೆ ನೋಡಿ. ಇದರಲ್ಲಿ ವ್ಯಾಪಾರಕ್ಕೆ ಬಂದಿದ್ದೀವಿ. ಇದೊಂದು 3 ತೊಟ್ಟಿರೋ ಕೆತ್ತಲು ಹಸು ಇದು. ನೋಡೋಣ ಬನ್ನಿ, ಯಾವ್ದು ವ್ಯಾಪಾರ ಆಗುತ್ತೆ ನೋಡೋಣ. ಕರ್ದಿರೋದು ನಾವು ಕರ ಬಿಡ್ಲಿಲ್ಲ. ಕರ ಕುಡಿಯಕ್ಕೆ ದಪ್ಪ ತೊಟ್ಟುಗಳು ಬಾಯಿ ಹೋಗಲ್ವೇನ. ಇದು 6:30 7 ತನಕ ಹಾಕಿದೀವಿ. ಇವಾಗ ಸದ್ಯಕ್ಕೆ ಬೆಳಗ್ಗೆ ಡೈರಿಗೆ 5:30 ಹಾಕಿ ಮೊನ್ನೆ 6 ಲೀಟರ್ ಹಾಕಿ ಡೈರಿಗೆ ಮನೆ ಇಟ್ಕೊಂಡು 10 ಲೀಟರ್ ಅದು ಕರ್ದ್ಬೇಕಾದ್ರೆ ಕಡೆಗಳು ಬಾಣ ಹೊಸ್ದಾಗ ಕರ ಹಾಕಿದಾಗ 9 ಲೀಟರ್ ತನಕ ಓಡ್ತಿದ್ದ ಹಾಲು. 9 ಲೀಟರ್ ತನಕ ಓಡಿದ್ ನಮ್ಮ ಮನೆದ ಸ ಇದು. ಇದೊಂದು ಬಾತು ಮನೆದು ಅವೆಲ್ಲ ತಂದಿರೋದೆ. ಓಪನ್ ಹೇಳ್ತೀನಿ ನಾನು, ಇದೊಂದು ಮನೆಗಳ್ದ ಸ. ಈಗ ಹಂಗನ ಕರ್ಕೊಂಡು ಏನು ಮಾಡಲ್ಲ. ಅದು ಕೊನೆ ಹಿಂಡ್ಕೋಬೇಕು. ನೀವು ಮೇಲಿಂದ ಹಿಡಿಬಾರ್ದು ಅಣ್ಣ. ಕೊನೆ ಹಿಂಡ್ಕೋ. ಮೇಲಿಂದ ಹಿಡಿದ್ರೆ ಪ್ರಯತ್ನ ಬರೋದು. ಕೊನೆನೇ ಹಿಂಡ್ಬೇಕಾದ್ರೆ ಹಾಲು ಬರ್ಬೇಕಂದ್ರೆ ಮೇಲಿಂದ ಹಿಡಿದ್ರೆ ಏನು ಪ್ರಯತ್ನ ಬರೋದು. ತೋರಿಸ್ತೀನಿ. ಎಲ್ಲ ಇನ್ನು ನೀರು ಐತೆ. ಇನ್ನೂ ಚೇಂಜ್ ಆಗಲಿ. ಗಿನ್ನಾಲು ರಾತ್ರಿ ಕರ ಹಾಕಿರೋದು. ಒಂದ್ರಾಗ ಹಾಲಾಗೈತೆ ನೋಡ್ರಿ. ಆ ಕಡೆ ಮುಂದೆ ಅದ್ರಾಗ ಹಾಲಾಗೈತೆ ನೋಡ್ರಿ. ಅದು ಇರ ಕರ ಆಯ್ತಲ್ಲ ನೋಡ್ರಿ ಹಾಲು ಇರಮ್ಮ. ಕರ ಬೇರೆ ತೋರಿಸಿದ್ದೀನಿ ನೋಡ. ಬಿಡಲ್ಲ ಅದೊಂದಾಗಿದೆ. ಇನ್ನು ಈ ಗಿನ್ನಲ್ಲಿ 3 ಯಾಕೆ ಇವಾಗ ಕಟ್ಟಾಕ ಕರಿಲೇನು ಒಳ ಕಟ್ಬಿಟ್ಟು ಇನ್ನೊಂದ್ಸರಿ ಕರಿ ನೀವೇ ಅಲ್ಲ. ಒಳ ಕಟ್ಟಾಕ ಕರಿಲ್ಲ. ಕರಿಯೋದೇನ್ ಬೇಡ. ಹಸು ಬಿಡ್ಲಿ ಹಂಗೆ ಇರಮ್ಮ. ಕರಿ ಮುಂದೆ ಕಟ್ಟಾಕಿದ್ರೆ ಏನು ಮಾಡಲ್ಲ. ಇನ್ನು ಇವತ್ತು ಇದಿರುತ್ತಲ್ಲ ನಾವು ಅದು ಮುಂದೆ ಕಟ್ಟಾಕ ಕರಿತೀನಿ ಪಾಪ. ನೋಡ್ಕೊ, ಅದಿನ್ನ ರಾತ್ರಿ ಕರ ಹಾಕಿರೋದು. ಕರ ತೋರಿಸಿದ್ದೀನಿ. ಹಸಾನ್ಯ ಅಲ್ಲ ತಡಿಕೆ ಆಗೈತಿ. ರೆಡಿ ಆಗೋದು ಇದೇನೆ ಮ್ಯಾಚ್ ಹಿಡಿದಿರೋದು. ನನ್ನ ಮಾತು ತೊಟ್ಟು ಸರಿ ಬಿಡಲಿಲ್ಲಪ್ಪ ಅದಕ್ಕೆ. ಈಗ ಅಷ್ಟಪ್ಪ ಕರದ್ದು ಕುಡಿಯೋಕೆ ಆಗಲ್ಲ. ಅದು ಬಾಯಿ ಒಳಕ್ಕೆ ಹೋಗಲ್ಲ ಅದು. ಬರ್ತವೆ. ಒಂದು ಅಲ್ಲ ಬಾಯ್ ಚೆನ್ನಾಗವ. ಹೊಸಡೇನು ಅಲ್ಲೊಂದು ಒಂದು ವಸ್ತುವೇನು. ಎಷ್ಟನೇ ಸೋಲು ಮನೆಯಾಗೆ ಇದು 2ನೇ ಸೂಲ. ಇದು ಇರೋದು ಅದಾದ. ಮೇವು ಕಮ್ಮಿ, ತಿಂಡಿ ಕಮ್ಮಿ. 4, 5, 7, 8 ಹಸ ಇರ್ತದೆ. ನಮ್ಮ ಇವತ್ತೇ ಕಮ್ಮಿ ಇರೋದನ್ನ ಕಾಡ್ರೆ. ಎಷ್ಟು ಇವತ್ತು ಏನು ಎಷ್ಟು ಮಾರಿರಿ ಇವತ್ತು? ಹಣ 2 ಮಾರಿದ್ದೀನಪ್ಪ. ಹಾಲ್ನವ ತುಂಬಳೆ ಹಾಲು ನಾವು ಕಮ್ಮಿ ತರೋದು. ಹಾಲು ತರೋಲ್ಲ. ಯಾಕಂತೀರಾ, ನಮ್ಮ ಸ್ವಂತದಾದ್ರೆ ಗ್ಯಾರಂಟಿ ಇದೆ. ಇದು ಒಂದು ಸಿಡಿದೈತಲ್ವ ಈ ಕಡೆದು? ಯಾವುದು ಸಿಡಿಯೋಲ್ಲ. ನಮ್ಮ ಮನೆ ಹೆಂಗಸರು ಇರ್ತಾರೆ. ಏನು ಪ್ರಾಬ್ಲಮ್ ಇಲ್ಲ ರೀ. ಮುಂದೆ ತೊಟ್ಟು ಅಷ್ಟೇ. ಅಲ್ಲ ಏನು ಇದಾ? ಅದಲ್ಲ ಇದಾ? ಹ್ಞೂ. ಯಾಕೆ ಸಿಡಿತೈತೆ? ಕರೆದು ಇಟ್ಕೊಂಡು ಹೋಗು. ಬಕೆಟಿಗೆ ಕರಿ ಹಿಂಗೆ ಕಾಲೆತ್ತಲ್ಲ. ಹೆಂಗಸೇ ಕರೆಯೋದು ಫುಲ್ಲು ಮನೆಗೆ ಬಿಟ್ಬಿಟ್ಟಿದ್ದೀನಿ. ಮನೆಯಿಂದ ಹಿಂಸೆ ಮಾಡಿ ಕೇಳ್ತಾರೆ. ಯಾರು ಕೇಳಿದ್ರು ಇದು ಮಾಡ್ತಾ ಇಲ್ಲ. ತಿಂಡಿ ಏನೇನು ಕೊಡೋದು? ಅದಕ್ಕೆ ಏನು ಕೊಡಲ್ಲ. ಅಲ್ಲ ಇದಕ್ಕೆ ಹಾಲಿಂದಕ್ಕೆ ಫೀಡು ಬೂಸ. ಡೈರಿ ಫೀಡಾ? ಡೈರಿ ಫೀಡು. ಹಾಂ. 1 ಬಟ್ಲು ಬೂಸ, 1 ಬಟ್ಲು ಫೀಡಪ್ಪ. 1 ಸೇರು ಬೂಸ, 1 ಸೇರು ಫೀಡ್. ಇದೆಲ್ಲ ನೋಡಿ. ಇದೆ ಟೈಮ್ ಬೂಸ. ಹಿಂಡಿ ಹಾಕಲ್ಲ. ಚಕ್ಕೆ ಬೂಸ ಎಷ್ಟು 2 ಹಾಕ್ತೀರಾ? ಚಕ್ಕೆ ಬೂಸ ಹಾಕಲ್ಲ. ಅದಕ್ಕೆ ಕ್ಲೀನಾಗಿರೋಕೆ ಮಾತ್ರ ಇದು ಹಾಕಲ್ಲ ಬಿಟ್ಟು. ಅದು ಇದಾಗ 1 ಬಟ್ಲು ಬೂಸ, 1 ಬಟ್ಲು ಫೀಡು ಅಷ್ಟೇ. ಇನ್ನು ಬೇರೆ ಏನು ಹಾಕಲ್ಲ. ಹಿಂಡಿ ಹಾಕಲ್ಲ. ಅದು ಹಿಂಡಿ ಹಾಕಿದ್ರೆ 60 ರೂಪಾಯಿ kg. ಏನು ಹಾಕ್ತೀರಾ? 60 ರೂಪಾಯಿ kg ಕೊಡಿ.
ಇರೋ ಹೆಣ್ಗರ ಚೆನ್ನಾಗಲ್ವ ಇದು? ಎಣ್ಣೆಗಾರ ತೋಲ್ ಚೆನ್ನಾಗಿತ್ತು ಇರಮ್ಮ ಇರಮ್ಮ ಆ ತೊಟ್ಟಿಗೆ ಹಾಲಾಗೈತಿದ್ರೆ ಹಾಲಾಗಿರೋದು ಯಾರು ಬಂದಾಗ ಹೋಗ್ತಾರೆ ಆ ಕಡೆಯಿಂದ 3 ತೊಟ್ಟಿ ಏನು ಮಾಡಲಿಲ್ಲ ನೋಡು. ಅದೊಂದು ತೊಟ್ಟಿ ಬಿಗಿ ತಗೊಂಡೈತೆ ಇದು ಆಯ್ತು. ಯಾಕಂದ್ರೆ ನಾಗೇ ತೀರ್ತಿ ನೋಡೋದು. ಗಡ್ಸಾಗಿರ್ಬೇಕಲ್ಲ ನೋಡು. ಇಲ್ಲ ಇಲ್ಲ ಹಾಲು ಕರ್ತಿದ್ದೀನಿ, ಎಲ್ಲಾದ್ರೂ ಹಾಲು ಕರ್ತಿದ್ದೀನಿ. ಅದು ಮುಟ್ಟೋ ಸಾಕ ನಾಗೇ ತೆಗಿತದೆ. ಇದು ಗಡ್ಸಾಗಿರ್ಬೇಕು. ಇದು ಇಲ್ಲ ಇಲ್ಲ ಹಾಲು ಕರ್ತಿದ್ದೀನಿ, ಹಾಲು ಕರ್ತಿದ್ದೀನಿ. ಅದು ಆ ತೊಟ್ಟಿಗೆ ಈ 3 ತೊಟ್ಟೆಗೆ ಏನು ಮಾಡಲ್ಲ ನೋಡಿ. ಹಾಲು ಚೇಂಜ್ ಆಗಿರೋದು ಅದೊಂದ್ರೆ ಹಾಲು ಚೇಂಜ್ ಆಗಿ ಬಿಡಲ್ಲ. ಇನ್ನೇ ಬಿಡಲ್ಲ ಇದ್ಬೋದು. ಅಪ್ಪ ನೋಡಪ್ಪ ನಿಮ್ಗೆ ಯಾವ್ದು ಬೇಕು ನೋಡಿ ಸಮಾಧಾನ ಅಂತಿತ್ತ. ನಾವೇನಿಲ್ಲ ಬಿಡ್ರಿ, ನಾ ಕರ್ದಿದ್ದೀನಿ. ನನಗೆ ಅಮಾಯಕನೇ ನಾನು ಕರ್ದಿದ್ದೀನಿ. ಬೆಳಿಗ್ಗೆ ಒಂದು 5 ಲೀಟರ್ ಕರ್ದಿದ್ದೀನಿ. ಹಾಲುಗಳು ನಿಲ್ಸಿದ್ರೆ ಓದ್ತಾರೆ. ಯಾವುದು ಅದ್ಯಾಕೆ ಒದ್ಲಾಡ್ತಾರೆ ಬೇಡ ಅಂತ ಸುಮ್ಮನೆ ಯಾಕಪ್ಪ ಸುಮ್ಮನೆ. ಅದೇನು ಕಮ್ಮಿ ಅಲ್ಲ, 10 ಲೀಟರ್ ಕರೆದ ದೂರ ದೇಶದಲ್ಲ, ಉಪವಾಸ ಪಡೆದಿದ್ದ ದನ. ಸರಿ ಮಾತ್ರ ಪಕ್ಕದ ದನ ಏನು ವ್ಯಾಪಾರ ಅಣ್ಣ. ಅದು 75 ಸಾವಿರ ಆಡ್ತೀವಿ ವ್ಯಾಪಾರ. 75 ಕೂಡ ತಾಣದು ಕೇಳ್ರಿ ಏನಿತ್ತು ಭಾಳಷ್ಟು. ಅಲ್ಲ ಇವಾಗ ಈ ಹಾಕಂತೀವಿ. ಇನ್ನೊಂದು ಬೇಕಾದ್ರೆ ಅದು ನಾಳೆ ನಾಡ್ದ್ರಾಗ ನೋಡೋಣ. ಅದು ನಿಮ್ಗೆ ಸೇರಿದ್ದು. ಈಗ ಅದೇ ಒಂದಕ್ಕೆ ದುಡ್ಡಿರೋದು. ಅದಕ್ಕೆ ಯಾವ್ದು ಬೇಕಾ ನೋಡ್ರಿ ನಿಮ್ಗೆ ಸಮಾಧಾನ. ಅದು ಇದು ಬೇಕಾ ಕರ್ದಿಟ್ಕೊಳೋದು ಇದು ಹೇಳ್ರಿ ಅದನ್ನ. ಅಣ್ಣ ಅದು ರಾತ್ರಿ ಕರ್ ಹಾಕಿರೋದು. ಇದು ನಮ್ಮನೆ ಕರ್ದಿರಸ. ಓಪನ್ ಹೇಳ್ತೀನಿ, ನಮ್ಮನೆ ಕರ್ ಹಾಕಿರಸನೇ ಇದು. ಅದು ಮನೆ ಇಕ್ಕೊಂಡಿದ್ದು ಇರ್ತೀನ ಬಂದು ಹಿಂಸೆ ಮಾಡಿ ಕೇಳ್ತಾವ್ರೆ. ಬಂದವ್ರು ಬಿಡ್ತಾಳೆ ಯಾರೂ. ಇದೊಂದು ಮಾತ್ರ ಮನೆ ಇಕ್ಕೊಂಡಿದ್ದೀನಿ. ನಮ್ಮ ಮನೆಗೆ ಹಾಲು ಇದನ್ನ ಹೆಂಗಸ್ರೆ 20 ಗಂಟೆಗೆ ಕರೆದವ್ರೆ ಹಾಲು. ಇದು ಇದು 2ನೇ ಸೂಲೆ. ಇವಾಗ ಇದು ಎಷ್ಟು ದಿನ ಶಾವಿಗೆ ಹಾಕ್ತಿದ್ಯಾ? 1 ತಿಂಗಳ ಮೇಲೆ ವಾರ ಏನಾಗಿರ್ಬೋದು ಅಷ್ಟೇ. ಹಾಂ ಶಾಮಿನ್ ಗಿಮಿನ್ ಏನು ಬಂದಿಲ್ಲ, ಅದೊಂದು ಹೇಳ್ತೀನಿ ನಾನು. ಇಲ್ಲ 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 ಅಷ್ಟೇ ಅಷ್ಟೇ. ನಮ್ಮನೆ ಕರ ಹಾಕಿರೋದು. ಇನ್ನು ಅರ್ಗರ ನಾನು ತರಲ್ಲ ಹಸುಗಳು. ಕೇಳಿರ್ಬೇಕಾದ್ರೆ ಅವ್ರು ಅರ್ಗರ ನಾನು ಪರನೇ ಕರ ಹಾಕಿರೋ ಓರ್ಗರ ಹಾಕಿತ್ತು ಅಷ್ಟೇ. ಇದು ಇನ್ನೆಲ್ಲ ಇವೆಲ್ಲ ತಂದಿರೋ ಹಸುಗಳೇ ಅಣ್ಣ. ಅವಲೇ ಕರೆದಾಗ ಏನು ಮಾಡಿಲ್ಲ. ಇವಾಗೇನೋ ಒದ್ದಾಡ್ತಾ ಇದ್ದು ಗೊತ್ತಿಲ್ಲ ನಂಗೆ. ಬೆಳಗ್ಗೆ ಕರೆದ್ನಲ್ಲ ಏನು ಮಾಡಿಲ್ಲ. ಮುಂದ್ಗಡೆ ಹಾಲಾಗೈತೆ. ಆ ಕಡೆ ಹಾಲಾಗಿರೋದು. ಅಪ್ಪ ಇವಾಗ ಒಂದು ಕೆಲಸ ಮಾಡಿ ಸಾಯಂಕಾಲ 6 ಗಂಟೆಗೆ ಒಂದ್ಸರಿ ಕರಿತೀನಿ. ಬಂದು ಬೆಳಗ್ಗೆ 5:30 ಡೈರಿ ಹಾಕಿದ್ದೀನಿ. ನನ್ನ ಹೆಸರು ನಾಗರಾಜ್ ಅಂತ. ನಾವು ಅಪ್ಪನ ಹೆಸರಿಗೆ ಹಾಲು ಹಾಕೋದು ರುದ್ರಪ್ಪ ಅಂತ. ನೆನ್ನೆ ಮೊನ್ನೆ ಹಸಿಮೆ ಹಾಕಿದ್ವಿ. 6 ಲೀಟ್ರ್ ಡೈರಿಗೆ ಹಾಕಿದ್ದೀನಿ. ಚೆಕ್ ಮಾಡಿ ಇಟ್ಕೊಂಡು ಬೆಳಗ್ಗೆ 5-4 ಹಾಕಿದ್ದೀನಿ ಡೈರಿ ಮನೆ ಇಟ್ಕೊಂಡು. ಫ್ಯಾಟ್ ಇಲ್ಲ ಟೋಟಲ್ ಒಂದೇ ರೇಟು ಎಲ್ಲರಿಗೂ. ಗೌರ್ಮೆಂಟ್ದೇ ಆಗ್ತಲ್ಲ. ಮಿಷಿನ್ ಐತೆ ಎಲ್ಲ ಆಯ್ತು ಒಂದೇ ರೇಟು. ಅದೇನಾಗುತ್ತೆ ಗೊತ್ತಾ, ಕೆಲವು ಕಮ್ಮಿ ಬರ್ತೈತೆ, ಕೆಲವು ಜಾಸ್ತಿ ಬರ್ತೈತೆ. ಅದಕ್ಕೆ ಇದು ಮಾಡ್ತಿಲ್ಲ. ಎಲ್ಲ ಅವರೇಜ್ ಹೊಡಿತಾರೆ. 35 ರೂಪಾಯಿ ಹೊಡಿತಾರೆ. 35 ಪರವಾಗಿಲ್ಲ. 35 ಹೊಡಿತಾರೆ. ನಿಮ್ಮ ಚಿಕ್ಕಬಳ್ಳಾಪುರದ್ದು 35 ರೂಪಾಯ ಮಿನಿಮಮ್. ಇವಾಗ ಮಾಡಿರೋದು ನೋಡ್ತಾರೆ ಬಂದೆ. ಒಂದು 32-33 ಯಾರು ಮುಟ್ಟಲ್ಲ. ದನ ನೋಡೋದು ಕಬ್ಬೆ ದನ ಎಲ್ಲ ಜಾತಿ ಕುಲ ಐತೆ. ಹಾಲು ಬೇಡವಾ ಅದ್ರಾಗು 3 ತೊಟ್ಟು 3 ತೊಟ್ಟು ಐಬೆ ಯಾರು ಸರಿ ಅಂತಾರೆ? ಮಾರಕ್ಕಾಗಲ್ಲ. ಯಾರೋ ಒಬ್ರು ಕಮ್ಮಿ ದುಡ್ಡು ನೀನು ಹೋಗಿ 1 ತಿಂಗಳು ಕಳೆದ್ರೆ ನಿಂತಾವ್ ಬಿಟ್ಟೆ ಕೇಳ್ತಾರೆ. ಇಲ್ಲಪ್ಪ ನಾವು 7 ಕೊಡ್ಸ್ಕೊಂಡು ಇಕ್ಕೇಣನೆ ಅನ್ನೋ ಧೈರ್ಯ ಇದ್ರೆ ಮಾಡ್ಕೋಬೇಕಪ್ಪ. ನಾನು ಮಾರ್ತೀವಿ ಅಂತ ಕೇಳಕ್ಕಾಗಲ್ಲ. ಇವಾಗ ಕಮ್ಮಿ ಕೇಳ್ತಾರೆ. ಅವ್ನು ಹೊಡಿಲಿಲ್ವ ಅವನ್ಯಾವನ ನಿಮ್ಮ ಎರಡೂನು ಗಡ್ಡ ದುಡ್ಡು ಹೊಡ್ಕೊಂಡು ಹೋಗ್ತಾನೆ. ಅದು ಆಗದಣಿ. ಒಂದು ತೊಟ್ಟು ಭಾಳ ಒತ್ತಾಡ್ತಾ ಐತಿ ಕೇಳು. ಅದು ನಾಯಿಗೆ ತೆಗಿತಾರೆ ಯಾಕೋ. ಶಾನೆ ಮೂಗ್ದಾರ ಇಟ್ಕೊಂಡು ನಾಲ್ಗೆ ತೆಗಿತಿದ್ದೆ. ಮೂಗ್ದಾರ ಇಟ್ಕೊಂಡು ಒಂದ್ ಕೈಯಾಗ ಕರಿಯಕ್ ಹೋದ. ನಾಲ್ಗೆ ತೆಗಿತದೆ ಜಾಡ್ಸಿಂಗ್ ಬಂದಿತ್ತು. ಕೆತ್ಲು ಬಾವೇನ ಆಗಿರ್ಬೇಕು. ಏನೋ ಇರ್ಬೇಕು ಒಟ್ಟಾರೆ. ಏನು ಇಲ್ಲದಿವ 3 ತೊಟ್ಟಕ್ಕೆ ಸುಮ್ಮನಿರೋದೇನೋ ಅದ್ರಾಗೆ ಅದು ತೊಟ್ಟು ಬರೀ ಕೆಡೈತಲ್ಲ ಸಗಣಿ. ಇಲ್ಲಿ ಹಂಗಲ್ಲ. ಈಗ ನೋಡಿದೇನು ಮಾಡಲ್ಲ. ಟೈಮ್ ಮಾಡ್ಕೊಂಡು ಯಾಕೆ ಚೀಟಿ ತರಕ್ ಹೋಗ್ಯವ್ರೆ. 4 ಕಾಲು ಆಗೋಯ್ತು.
ನೋಡ್ರಿ ಇದು ಮನೆಗೆ ಅರ್ಧ ಲೀಟ್ರ್ ಇಟ್ಕೊಂಡು ಡೈರಿ ಹಾಕಿರೋದು ಬೆಳಗ್ಗೆ ಇವತ್ತಿಂದ ನೋಡ್ರಿ ಇಲ್ಲೇ ಡೇಟಲ್ಲಿ ನೋಡ್ಕೊಂಡು ನಾವು ಪುನಸ್ರಿಗೆ ಹಾಲಕ್ಕದ್ ನಾವು ಇವತ್ತು ರುದ್ರಪ್ಪ ಅಂತ 5-4 100 ಗ್ರಾಮ್ ಟೆಸ್ಟಿಂಗ್ ಮನೆಗೆ ಅರ್ಧ ಲೀಟರ್ ಲೆಕ್ಕ ಹಾಕು 6 ಲೀಟರ್ ಲೆಕ್ಕ ಆಯ್ತು. ನೆನ್ನೆಲ್ಲ ಮೊನ್ನೆ 6 ಹಾಕಿದ್ದೀನಿ ಹಸಿಮೇವ್ ಹಾಕಿದಾಗ ಹಸಿಮೇವ್ ಜಾಸ್ತಿ ಹೇಳಿದೆ ಅವತ್ತು ಮೇಷ್ಟ್ರು ನಾನು ಬಂದಿನ ಹಸಿಮೇವ್ ಇತ್ತಣ್ಣ ಮುಸ್ಕಿದಾಗ ಸಪ್ಪೆ ಇತ್ತು ಈಗ ಒಣಮೇವ್ ನಂದು ಒಣತಾಳು ಯಾವ್ದಣ್ಣ ಸುಮ್ಮನೆ ಕೊಡೋದ್ ತಾಣ ನಾವು ವ್ಯಾಪಾರದ ಕೈಯೇನೆ 1,000 ಬಂದ್ರೆ ನಿನ್ ಕೈ ಮಾರಿ ಬತ್ತೀವಿ ತಿರ್ಗಾ ಯಾವಾರ ಇದು ನೀನ್ ಬೇಕಾದ್ರೆ ಹಾಲೆ ಕರ್ದಾಗ ಚೀಟಿ ತೋರಿಸಿ ನೋಡಿ ಒಂದೇ ನಮ್ಮ ಮನೆಗೆ ಹಾಲು ನೋಡ್ಕೋಬೇಕಾದ್ರೆ ಇರೋ ಹಾಕ್ಬಿಡೋಣ ನಾನು ಇನ್ನೇನು ಹೇಳಿ 48 ಕೊಡು 48 ಅಣ್ಣ ಹೇಳ್ತಿಲ್ವಾ ಹಸಿಮೇವ ನಂದು ಹಸಿಮೇವ್ ಖಾಲಿ ಆಗೈತೆ ಹಸಿಮೇವ್ ಇದ್ರೆ 27 ಲೀಟರ್ ಹಾಲು ತೋರಿಸ್ತೀನಿ ಹಸಿಮೇವ್ ಒಣತಾಳ ಕೇಳು ಅಷ್ಟೇ ಬರೋವರೆಗೂ ಮೇವುಗಳಿರೋವರೆಗೂ ಒಣತಾಳ ಹಾಕ್ತೀನಿ ಹಾಲು ಕಾಕತೀನಿ ಅಷ್ಟೇ ಈಗ ಕರಿಬೇಕಾ ಕರ್ದಿರ್ಕೊಂಡು ಹೋಗ್ಬೇಕಾ ಅದಕ್ಕೂ ಹೇಳ್ತಾ ಇದೀನಲ್ಲ ಸಾಯಂಕಾಲ 6:30 ಕರೆಯೋದು ನಾವು ಹಾಲು ಇಷ್ಟು ಮಾಡ್ತಿದ್ದೆ ನಮ್ಮ ಮನೆಗೆ ಹೆಂಗಸೇ ಕರೆಯೋದು ಅದು ನಾವು ಯಾರನ್ನ ಕರೆಯೋಕ್ಕೆ ಏನು ತೊಂದರೆ ಇಲ್ಲ ಅಷ್ಟು ಹೇಳ್ತೀನಿ ಹೇಳಿದ್ ನಾನೇನು ಜಾಸ್ತಿ ನಡಿಯಲ್ಲ ಆಗಂಗೆ ಹೇಳು. ನಾನು ಜಾಸ್ತಿ ಹೇಳಲ್ಲ ಯಾರಾದ್ರೂ ಏನು ಹೇಳಕ್ ಹೋಗಿಲ್ಲ 3 ತೊಟ್ಟಿನ ದನ 4 ತೊಟ್ಟಿನ ಹೇಳ್ದಂಗೆ ಹೇಳ್ತೀನಿ. 3 ತೋಟ ತುಂಬ ಎಷ್ಟಿಗೆ ಮಾರ್ಬೋದು ನೀನು ಮಾರಕಂತೆ ನೀನು ಸಂತೆ ಹೋಗಿ 70 ಸಾವಿರ ಮಾರಿದ್ದೀನಿ 3 ತೊಟ್ಟವೆ ನೀನು ನಾನು 3 ತಿಂಗಳಾಯ್ತು ಕರೆಕ್ಟಾಗಿ ಸಂತೆಗೆ ಹೋಗಿ ಹೇಳ್ತೀನಿ ಕಡ್ರೆ ಅಲ್ಲ ಹತ್ರ ಅಂತ ಅಲ್ಲ 3 ತಿಂಗಳಾಗೈತೆ ನನಗೆ ಇಲ್ಲೇ ದನಗಳಿಲ್ಲ ಸಂತೆ ಹೋಗಿ ಏನು ಮಾಡ್ತೀಯಾ ಇಲ್ಲಿರೋ ಕೇಳ್ತಾರೆ ದಂಡಿಗೆ ಬಂದವ ಸಂತೆಗೆ 20-25 ಬಾ ನಾನು ನೋಡಿದ್ದೀನಿ ಹೇಳಿ ಕೆಜಿ ಟೆಂಪಲ್ ತಿರುಗಿದ್ದೀನಿ ಮೊದಲು 2-3 ಸರಿ ಹೋಗಿ ಟೋಪಿ ಬಿದ್ದು ಬಂದಿದ್ದೀನಿ ಅಲ್ಲಿ ನಮ್ಮ ಸ್ವಂತದ ಹಳ್ಳಿ ಮೇಲೆ ತರ್ತೀವಿ ಮಾರ್ಕತ್ತೀವಿ ಅಷ್ಟೇ ಬೆಳಿಗ್ಗೆ ಅಲ್ಲಿಗೆ ಹೋದ್ವಿ ಇಲ್ಲಿಗೆ ಬರ್ಬೇಕಾಯ್ತು ಅಲ್ಲಿ ಹೋಗಿದ್ವಿ ಅವ್ನು ಹಿಂಗೆ ಮ್ಯಾಲೆ ಕೇಳ್ಕೊಂಡ್ ಕೂಕೊಂಡ ಬರ್ರಿ ನಾಳೆ ಸೋಮವಾರ ಸಂತೆ ಕರ್ಕೊಂಡು ಹೋಗಿ ಕಂಡು ನಾನು ಅನುಭವ ಆಯ್ತು ಸಂತೆಗೆ 2 ಟೆ ಹಾಲು ನಿಲ್ಲಿಸ್ತಾರೆ 3 ಟೆನೂ ಹಾಲು ನಿಲ್ಲಿಸ್ತಾರೆ ಇಷ್ಟು ಕಾಣಿಸ್ತವೆ ಎಲ್ಲ ನೋಡಿದ್ವಿ ನಾವು ನಾನು ಏನು ನೋಡ್ತಿದ್ದವನೆಲ್ಲ ದೇಶ ತಿರುಗಿ ಎಲ್ಲ ಅಣ್ಣ 46 ಕೊಡ ಪುಟ್ಟಣ ಒಂದೊಂದೇ ಮಾತು ನಾವು ಮೇಷ್ಟ್ರು ಚಾಮ್ಯಾನ್ಗಂತೂ ಬಂದಿಲ್ಲ ಅದೊಂದು ಹೇಳ್ತೀನಿ ನಮ್ಮನೆಗೆ ಹಾಲು ಕರ್ದಿರೋದು ನಮ್ಮನೆಗೆ ಕರ್ ಹಾಕಿರೋದು ಅದು ಹೇಳ್ತೀನಿ ನಾನು ಇದೊಂದೇ ಮನೆ ಇಟ್ಕೊಂಡಿದ್ದು ಇಷ್ಟು ದಿನ ಅದು 3-4 ದಿನ ಬೊಂಬಿ ಮೇಲೆ ಫೋನ್ ಮಾಡಿ ಕೇಳ್ತಾರೆ ನಮ್ಮೂರವ್ರ ಜೊತೆ ಬಂದವತ್ತು ಕೂತ್ಕೊಂಡು ಮುಣ್ಣಾರ ಅಲ್ಲ ಇವ್ರು ಒಂಟು ಮಾತು ಪಾತ್ಕನಹಳ್ಳಿನೇ ಇವ್ರು ಕಿಟ್ಟಣ್ಣರು ಇವರೆಲ್ಲ ನೋಡು ಪರಿಚಯ ಹೇಳಿದಲ್ಲ ಇವ್ರು ಒಂಟು ಮಾತು ನಮ್ತಾಗೆ ಒಂದ್ ದಸ ಕೊಟ್ವಿ ಕಣ್ರಿ 7,000 ಲಾಭಕ್ಕೆ ಕೇಳಿರು ಅವ್ರ ತವ ನಾವ್ ಗಂಟಿದೆ ಕೊಟ್ವಿ ಕೆಂದದಲ್ಲ ಇನ್ನೊಂದು ಮೊದ್ಲಿಗೆ 10-15 ದಿವಸ ಮುಂಚೆ ನಿಮ್ಮೂರ ಕೊಟ್ಟಿದ್ದೀನಿ ತಂದಿದ್ದೀನಿ ಈ ಪಕ್ಕದೂರಾಗ ಅವ್ನು ಮನಿನಾಗ ಏನು ಬಂಡವಾಳ ಇಲ್ಲ 3 ತೊಟ್ಟು ನೋಡ್ಕೊಂಡು ಹೇಳಂಗಿದ್ರೆ ಹೇಳು ಜರ್ಸಿ ಅಲ್ಲ ಅದು ಜರ್ಸಿ ಏನ್ ಮಾಡಿ ರಸವಾಗಿದ್ರೆ ತಗೊಂಡು ಉಮೇಶ್ ಅಣ್ಣ ಕರೆಕ್ಟ್ ಆಗಿ ಹೇಳೋಣ ನೀನು ಹೇಳಿದ್ದೀನಿ ಹಂಗೆಲ್ಲ ಯಾಕೆ ಹೇಳ್ತೀವಿ ಹೋಗಿ 45 ಕೊಡೋಣ ಅವೆಲ್ಲ ಬಿಟ್ಟು ಒಳಗಡೆ ಹೇಳ್ಕ ಬರೋಣ ನೀನು ಸುಮ್ಮನೆ ಮೇಷ್ಟ್ರಂಗ್ 30 ಹಂಗೆಲ್ಲ ನಾವು ಆಟ ಆಡಲ್ಲ ಮೇಷ್ಟ್ರಂಗ್ ಮಾಡಕ್ ಕೆಲ್ಸಕ್ಕೆ ಹೇಳ್ಬಾರ್ದು ಸುಮ್ಮನೆ ಕಂಡ್ಕೊಂಡಿದ್ ನಾನು ನಮ್ಮೂರ ಅವ್ರ ತೆಗಿ ಡಿಂಗರ್ ಕೊಟ್ಟಾರ ನಾನು ಬೇಕಾದ ನೋಡಿದೀನಿ ವ್ಯವಹಾರ ಯಾವತ್ತು ಮಾಡಿಲ್ಲ 20 ಇಂಚ್ ವ್ಯವಹಾರ ಮಾಡಿದ ಅಷ್ಟೇ ಆದ್ನಿಗೆ ಈಗ ಮೇಷ್ಟ್ರಿಗೆ ಹೇಳ್ತೀಯ ಅವ್ನ ಕೆಲಸ ಮಾಡ್ತೀನಿ ಕಮ್ಮಿ ಅಂತ್ಯಾ ಬಾ 20,000 ಕಟ್ತೀನಿ ಮೇಷ್ಟ್ರಿಗೆ ಹೆಚ್ಚಾಗಿ ಲಾಭ ತಗೊಂಡಿನಿ ಅವ್ನು ಕಟ್ಕೊಂಡು ಹೋಗ್ತಾನೆ ಗೊತ್ತಾ ನಿನ್ಗೆ ನೀನು ಹಂಗನ್ಕ ಮೇಷ್ಟ್ರಿಗೆ ಬೀಳ್ಸ್ಬೋದು ಕೆಡ್ಕೋಬೋದು ಅವ್ನು ಒಂದೇ ಸರಿ ನಾನು ನೋಡಿದ್ದು ಎಷ್ಟೊತ್ತ ನೋಡ್ಬೇಕಾ ನಾನು ಅವತ್ತು ಒಂದೇ ದಿನ ಜೊತೆ ಕರ್ಕೊಂಡ್ ಬಂದದ್ದು ತಿನ್ನಾನ ಪಡ್ಡೆ ಬೇಕು ಅಂತ ಹಿಂಸೆ ಮಾಡ್ತಾನೆ ಕೊಡ್ಸು ಅಂತ ಎಲ್ತರ್ಲಿ ಅಂತ ಪಡ್ಡೆನ ಅವ ಸುಮ್ಮನೆ ತಂದಿರೋದು ನಾನು ಆರ್ಗಾರ ಪರ ತಂದಿಲ್ಲ ಮುಚ್ಚುಮರ ಏನಿಲ್ಲ ನೋಡು ಅದು ತಂದಿರೋದು ಅದೇನು ಕರ ಮುಂಚೆ ಅಲ್ಲ ಕರ ಹಾಕ್ಮೇಲೆ ನಾನು ಇಟ್ಕೊಂಡ್ಬಂದಿದ್ದೀನಿ ರಾತ್ರಿ ಅದನ್ನ ಈಗ ತಡಿ 1 ನಿಮಿಷ ತಂದಿದ್ಯಾ ಕರ್ದ್ ಕುಡ್ದಿದ್ಯಾ ಇನ್ನೆಲ್ಲೋ ಇನ್ನು ಉಳಿಕೆ ಭಾಗ ಅಷ್ಟೇ 9 ಲೀಟರ್ ಹಾಕಿದೀನಿ ಕರ ಹಾಕ್ದಾಗ ನೀನ್ ನಂಬಲ್ಲ ನೀನು 9 ಹಾಕಿದ್ಯೋ 10 ಹಾಕಿದ್ಯೋ ಕರ್ದ್ ಕುಡ್ದಿದ್ಯಾ ನಿಜನಾ ಕರ್ಕೊಂಡಿದ್ದಪ್ಪ 1 ತಿಂಗಳು ಕರ್ದಿದ್ದೀನಿ ನಾನು ಪ್ರಯತ್ನ ಆಯ್ತು 1.5 ಅಂದಿರಿ 2 ತಿಂಗಳ ಕರ್ದ್ ಕುಡ್ದಿದ್ಯಾ ಬಂದಿಲ್ಲ ಅಷ್ಟು ಹೇಳ್ತೀನಿ ನಾನು ಒಂದೈತೋ ಬಿಟ್ಟೈತೋ ನಮ್ಮನೆ ಹಸ ಇದು ಇವ್ ಯಾವ ತಂದಿರೋ ಇವೆಲ್ಲನೂ ಇದು ನಮ್ಮನೆಗೆ ಐತೆ ಕರ ಹಾಕಿರೋದು ನಮ್ಮನೆಯಿಂದ ಇಟ್ಕೊಂಡಿದ್ದೀನಿ ನಂಗೆ ಅವಶ್ಯಕತೆ ಬೇಕು ಇಲ್ಲ ನನಗೆ
ಆಯ್ತು ಅದೇನ್ ಒಳಗೆ ಹೇಳು. ಇಲ್ಲ ಅಣ್ಣ ಇಲ್ಲ ನಾನು ಎರ ಬೀಳ್ ದುಡ್ಡು ಓದಿದ್ದೆ. ಹೇಳು. ಇಲ್ಲ ಎಷ್ಟು ದುಡ್ಡು ಓದಿದ್ ಗೊತ್ತಾ ನನಗೆ? ನೀರು. ಎಷ್ಟು ದುಡ್ಡು ಓದಿದ್ ಗೊತ್ತಾ ನನಗೆ? ಹೇಳಲ್ವಾ 20,000 ಕಿಕ್ ಬಿಡ್ಲ ಬೇಕಾದ್ರೆ ಒಂದೇ ಸರಿ ನಾನು ಕಸ್ಬು ಐತೆ ನಮ್ಗೆ ಬೇಕಿಲ್ಲ ಕೆಲಸ ನನಗೆ. ನೀನೇನ ಮಾಡ್ಕೊಂಡಿವ ಕೋಟಿ ಹೇಳ್ತಾರೆ ಬಿದ್ದೋತಾನೆ ಎಲ್ಲ ಕಡೆಗೆ ಹೋಗಿ ಯಾರ್ದು ಆಸೆ ತೋರ್ಸ್ ಫೋಟೋ ಹಾಕ್ತಾರೆ ಎಷ್ಟು ಕಿರ್ಬೋದು ಅಂತ ನಿನ್ ಧೈರ್ಯ ನಿನ್ ದುಡ್ಡು ಹಾಕೋ ನೀನ್ ಕೊಡ್ಬೇಕು ನನಗೇನ್ ಹೇಳ್ತೀಯ? ಈಗ ಅವ್ರದ್ದೇನ್ ಬೇಕು ಅಲ್ಲ ಹೇಳಿದ್ದು ಫೋಟೋ ಹಾಕ್ಬಿಟ್ಟು ಎಷ್ಟು ಕಿರ್ಲಿ ಅಂದ್ರೆ ನೀನ್ ದುಡ್ಡು ಹಾಕೋ ನೀನ್ ಕಣ್ಣ ನೋಡ್ಬೇಕು ಕೊಂಡ್ಕೋಬೇಕು ಒಂದಿತ್ತು ಆಯ್ತು ನನಗೇನ್ ಗೊತ್ತು ನಾನು ಹಂಗೆ ಹೇಳ್ದೆ ಅಣ್ಣ ನೀವ್ ಬಡ ನೀವು ಏನ್ ಬೇಕು ನೀವ್ ನೋಡ್ಬೇಕು ನಾಳೆ ನಾಡ್ದು ಚೆನ್ನಾಗಿ ರೂಢಿ ಆದ್ರೆ ಅದ್ ಎಲ್ಗೋ ಮಾಡ್ತೀನಿ ಬಿಡ್ತಾರೆ ಎಲ್ಗಾನ ಮಾರ್ಕ ಇದ್ರೆ ನಮ್ಗೆ ಕೊಡಿವದ್ನ ನಮ್ಮ ಮನೆ ಅಥವಾ 110 ಅನುಭವ ಐತೆ ನನಗೆ ಅದೇನ ನನಗೆ ನೀನ್ ಹೇಳಪ್ಪ ನಾವ್ ಹಾಲ್ ಕರಿಯಕ್ ಹೋಗ್ಬೇಕು ಒಂದ ಹಾಲ್ ಕರಿಯಕ್ ಹೋಗ್ಬೇಕು. ಹಾಲು ಹಾಕ್ಬೇಕು. ಯಾವ ನೀನ್ ಹೇಳ್ಬಿಡು ಅದೇನ್ ಹೇಳ್ತೀಯ ಹೇಳ್ತೀನಿ ನೀನು ಹೇಳ್ಬಿಡು ಒಳಗ್ ಬಾಯ್ ಹೇಳ್ತೀನಿ. ಅಲ್ಲಿ ಕೇಳಕ್ಕೆ ದುಡ್ಡು ಯಾರು ಎಷ್ಟು ಕಳಿಯಕ ದುಡ್ಡಿಗೆ 3 ತೊಟ್ಟು ಎಲ್ಲಿಗೂ ನೀನ್ ಹೇಳು. ಏನ್ ಕರಿಲ್ಲ ಏನಿಲ್ಲ ಏನ್ 15 ದಿನದ 20 ದಿನದ ಅಂತ ಹೇಳ್ತಾ ಇದ್ದೀನಿ ನಾನು. ಇವಾಗ ಕರ್ದ್ ಕುಡ್ದಿದ್ಯಾ ಇನ್ನ ಯಾಕೆ ಆಸೆ ಇಕ್ಕೊಂಡ್ ನೀನು? ಇನ್ನ ಎಷ್ಟು ಬೇಕು ನಿನಗೆ? ಏನ್ ಬೇಡ ಅದಕ್ಕೆ ಹಿಂಗಿರತ್ತ ಅಲ್ಲ ಇನ್ನ ಎಷ್ಟು ಬೇಕು ಹೇಳು ನಿನ್ಗೆ ಆಸೆ? ಹೇಳೋಣ ಓದ್ತೀವಿ. ಎಲ್ಲ ಕರ್ದ್ ಕುಡ್ದಿದ್ದೀನಿ ಉಳ್ದಿದ್ದು ಉಳ್ದಿದ್ದೀನಿ ಏಟ್ ಬರ್ತದ ನಮ್ಗೆ. ಅದಿನ್ನು ಇವ್ರ ತಾಂಡ ಒಂದ್ 10 ತಿಂಗಳು 15 ದಿನ ಕಾದ್ರು ಮತ್ತೆ ಗ್ಯಾರಂಟಿ ಗ್ಯಾರಂಟಿ ಇದ್ರೆ 27 ಲೀಟರ್ ಹಾಲು ಕರ್ತೋಸಿಲ್ಲ ಯಾರ್ದವೈತೆ ಒಣ್ಮೇವೇ ಇಲ್ಲ 400 ರಂಗ್ ಕೊಡ್ಸಪ್ಪ ಒಂದ್ 100 ನೀನಲ್ಲ ನನಗೆ ಬೇಕು ಅಲ್ಲೊಂದು 400 ಐತೆ ಆಗೋಯ್ತು 400 20 ವರ್ಷ ಶೆಡ್ ಇಟ್ಕೊಂಡಿದ್ದೀನಿ ಏನ ಚೀಮೇಲೆ ಒಂಚೂರು ಐತೆ ಒಟ್ಟು 400 ರೂಪಾಯಿ ವರೆ ಬಾ ದನ ಎಲ್ಲ ಮಾರ್ಕಂತಾರೆ ಇನ್ನ ಯಾರು ಸಾಕ್ತಾರೆ. ನೀನ್ ಹಂಗಂತ ಮಾರ್ಕಂತಾರಂತ ಅವನು ಬೆಳಗ್ಗೆ 10 ಜನ ಗಿರಾಕಿ ಬಂದವ್ರು ಬಾಯ್ ಬಿಡ್ಕೊಂತ ದಿನ ಬರ್ತಾನೆ ನಿಂದ ಹಳೆ ಕೈ ನಿಂದು ಬರ್ತಾರೆ. ಹಳೇದಲ್ಲ ನಾನು ರೈತರು ಬರ್ತಾವ್ರೆ ನಾನೇ ಆಶ್ಚರ್ಯ ಬೆಳ್ತೀನಿ ನಾವು ಇರೋ ಕಮ್ಮಿ ಮಾಡ್ಕೊಳ್ಳೋ ಅಂತ ಜೀವನ ಇಲ್ಲಾರ ರಾತ್ರಿ ಇಂತಹ ರಸವಾದ ಮೇವನ್ನ ಒಂದು ದಿನ ಮೇವಿಲ್ಲ ಈಗ ಹೆಂಗ ಹೇಳು ಕೊಡ್ತೀಯ ನಾವು ಹೋಗೋಣ. ತಾಳ ಐತೆ ನೀನು ಯಾಕೋ ಬೊಲಾಸೆ ಇಕ್ಕೊಂಡಿದ್ದೆ ನೀನ್ ಹೇಳು ಮೇಷ್ ಅಂತ ಕೇಳಲ್ಲ ಕೇಳೋಣ ನಾವು ಕೇಳಲ್ಲ ಹಂಗ್ ಕೇಳಲ್ಲ ಹೇಳು ಒಂದೇ ಸತಿ ನೀನ್ ಕರೆಕ್ಟ್ ಆಗಿ ಎಷ್ಟೊಂದಷ್ಟು ಕಳೆದ್ಬಿಟ್ರೆ ಹೆಂಗ ನಾನು ಹೇಳು ಕರೆಕ್ಟ್ ಆಗಿ ಹಾಲ್ ಕರ್ದಿದ್ದು ಹೇಳು ಹಾಲ್ ಕರ್ದಿದ್ದು 9 ಲೀಟರ್ ಹಾಲ್ ಕರ್ದಿದ್ದು ಇದಾಗ ಅಂತ ಹೇಳಿ ಅದು ಹೇಳು 8-9 ಕರೆದಿದ್ದೆ 30-40 ಸಾವಿರ ಬಟವಾಡಿ ಹೇಳೋದಲ್ಲ ನಮ್ಮ ಹೆಂಗಸೆ ಕರೆದಾಗ 20 ಅವರೇ ಕರೆಯೋದು ಅವ್ರೇ ಕರೆದಾಕ್ತಾರೆ. ನಮ್ದು ಒಂದ್ ಕೈ ನೋಡು ಬೇಕಾರ ನಾಳೆ ನಾಡ್ದು ಕುದುರೆ ಯಾರಿಗಿರ್ತಿರ್ತ ನಮ್ತೆ ಈ ವರ್ಷ ಅಸಹ್ಯ ನೋಡಿಲ್ಲ ಫೋಟೋ ಒಳಗೆ ಹಾಕೊಂಡ್ರೆ ನಿಂದು ಎಲ್ಲ ಮಾಡ್ತೀಯ ಬಿಡು. ನೀನು ಯಾವಾಗ ಅಡ್ರೆಸ್ ರೂಟ್ ಹೇಳೋದು ಗೊತ್ತಾಗೋಯ್ತು ನಿಂದು. ತೂಬ್ಗೆರೆ ಈ ಕಡೆ ಎಲ್ಲ ಮಾಡ್ತೀನಿ. ಈಗ ಅವೆಲ್ಲ ಕತೆ ಬೇಡ ಇದು ಹೇಳು ಬಿಟ್ಟು ಬಿಡು ಅವೆಲ್ಲ ಬಿಟ್ಟು ಹೇಳು ಜೀವ ಕೇಳಲ್ಲ ನಾವೇನ್ ಸಣ್ಣ ಪುಟ್ಟ ಕೇಳಲ್ಲ. ಆಮೇಲೆ ಆತ್ ನಿಂಗ್ ಮನೇನೆ ಬೈದೆ ನಿಂಗೆ ಕೊಡೋದಿಲ್ಲ ಹಸ ಅಂತ ಹೇಳಿದೆ ಗೊತ್ತಾ ಕೇಳಿ ಜೊತೆಗೆ ಹಸ ಕೊಡಲ್ಲ ಅಂತ ಹೇಳಿ ಕೇಳಿ ಪಡ್ಡೆಗೆ ನಮ್ಗೆ ಇನ್ನೊಬ್ರದ್ ಬೇಡ ಈಗ ಮುಖಾಮುಖಿ ನಮ್ದು ನಿಮ್ದು ಮಾತಾಡ್ಬೇಕಷ್ಟೇ. ಹೋಲ್ 42 ಕೊಡೋಣ. ನಿನ್ನ ಪ್ರಮಾಣ ಜಾಸ್ತಿ ನಾನು ಸುಮ್ಮನೆ ಅಣ್ಣ ಇಷ್ಟೊತ್ತ ತಂದಿದ್ದೀನಿ ಅನ್ಕೋ ಮಧ್ಯಾಹ್ನ 2 ಗಂಟೆ 3 ಗಂಟೆ ರಾತ್ರಿ 12-1 ಗಂಟೆ ಕರ ಹಾಕಿರೋದು ಮೇಸಿರ ದನ ಅಲ್ಲ ತಂದಿ ರಾತ್ರಿ ಕರ ಹಾಕಿರೋದು ರೆಡಿ ಇತ್ತು ಇಟ್ಕೊ ಬಂದಿದ್ದು ಎಲ್ಲಿ ದೊಡ್ಡ ಮಲೆಕೆರೆ ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಆದಿದ್ದೆ ಅಲ್ಲೇ ದೂರ ದೇಶ ಅವಾಗ ದೊಡ್ಡೇಟಿಂದ ಅಷ್ಟು ದುಡ್ಡು ಕೊಟ್ಟು ತಂದಿದ್ವಿ ಹೋಗಂಗ್ ಗಂಟು ಇಷ್ಟು ಮೂಟೆ ಇದ್ದಿದ್ದು. ಇನ್ನೊಂದು ಯಾವ್ದು ಹೊಸ ಬಂತು ತಗೊಂಡಿದ್ದೀರಾ? ಇಲ್ಲ ನಮ್ದಲ್ಲ ಅವ್ರ ಆಗಲ್ಲ ಬಿಟ್ರಿ ಅವ್ರ ಜೆರ್ಸಿಗಳು ಆ ರೇಟ್ ನಿಂಗೆ ಕೊಡಕ್ಕಲ್ಲ ಬಿಟ್ರಿ. ಈಗ ನನ್ನ ಕಡೆ ಜೆರ್ಸಿ ಆ ರೇಟ್ ಮಾರಕ್ಕಲ್ಲ ನಾನು. ಏನಿದು ಮಾರಕ್ಕಾಗಲ್ಲಪ್ಪ ಮಾರ್ಗಿರಕ್ಕಾಗಲ್ಲ. ಕೊಡಲ್ಲ ಹೋಗೋಣ ಅಂತ. 42 ನಾನು 52,000 ಕೊಟ್ಟು ತಂದ್ಬಿಟ್ಟು ನಾನು ನಿಮ್ಗೆ ಇವನಲ್ಲ ಒಂದೇ ಸರಿ ಹೊಡೆದ್ ಬಿಟ್ಟೆ ಅವರೆಲ್ಲ ಎಲ್ಲಿಗಂದ್ರೆ ಅಲ್ಲಿಗೆ ಹೇಳ್ತಾರೆ. 32,000 ಕೇಳಿದೆ 40 ವಾರ ಹೋದ್ರೆ ಒಳಗ್ ಕೇಳ್ತಾರೆ 30 ಒಳಕ್ಕೆ 60 ಹೊಸ ಒಂದು ವರ್ಷ ಹಾಲು ಕುದುರ್ಕಂಡ್ರೆ ಯಾರಿಗೂ ಬೇಡ ಸಂತೆ ಬೇಕದನ ಇದು ಬಿಟ್ಟು ಅದೇ ಇಟ್ಕೊಂತಿದ್ದು ಯಾಕೋ ಆಯ್ತಿರ್ಲಿ ನಿಮ್ಮ ಮನೆಗೆ ಇರ್ಲಿ ಸಂತೋಷ ಹೇಳಿದ್ದು 90,000 ಹೇಳ್ಕೊಂಡಿದ್ದೆ ವ್ಯಾಪಾರ ಅದನ್ನ 90 ಹೇಳ್ಕೊಂಡಿದ್ದೆ
ಎಷ್ಟು ಆಗ್ಬೋದೇನೋ ಮಾಡ್ಲೇಬೇಕು ಅಂದ್ರೆ ದನ ಹಾಕ ಬಂದು 20 ಸಲ ಲಾಭಕ್ಕೆ ಬಿಡ್ತೀನಿ ನಾನು ಅಷ್ಟು ಸುಲಭ ಅನ್ಕೋಬೇಡ ನಮ್ಮನ್ನ ಮಾಡ್ಬೇಕು ಆ ಕೆಲಸ ಮಾಡ್ಬೇಕಂದ್ರೆ ನೀನ್ ಹಳೆ ಕೈ ಗೊತ್ತಾಗೋಯ್ತು ಬಿಡು ನೀನ್ ಯಾವಾಗ ಮಾಡ್ಬೇಕಂದ್ರೆ ಯಾವ್ದು ಹೊಸದ ಕರ ಆಗಿರೋ ಬೆಳೆ ಹಾಲು ಕರಿದಂಗೆ ಕರ್ಸ್ಬಿಟ್ಟು ಹಾಲು ಇಟ್ಕೊಟ್ಬಿಟ್ಟು ನಾನು ಮಾಡ್ಬೋದು ಅವೆಲ್ಲ ನಮ್ಗೆ ಬೇಕಿಲ್ಲ ಎಲ್ಲ ನಗುತ್ತಾರೆ ನೀನ್ ಕೇಳಲ್ಲ 40-100 ರೂಪಾಯಿ ಬಿಡ ತಗೋ ನಾನು ಮೇಟಿಗೆ 40 ಕಮ್ಮಿನೇ ಕೊಡಲ್ಲ ಅಂತ ದನ 40-100 ರೂಪಾಯಿ ಜಾತಿ ಕೊಡ ಮೇಲೆ ವ್ಯವಹಾರ ಇದ್ರೆ ನೋಡಿಲ್ಲ ಬೇಡ ಬೇಡ ಮನೆಗೆ ಇಲ್ಲಿ ಹಾಲು ಕರಿ ಮಾಡ್ಲೇಬೇಕಂದ್ರೆ ತೊಳೆದು ನಾಜಕ್ ಮಾಡಿ ನಿಲ್ಸಿ ಮಾಡ್ತೀನಿ ಬಾ ಅದನ್ನ ಮಾಡ್ಬೇಕಂದ್ರೆ ಎಲ್ಲಿಗೆ ಮಾಡ್ತೀನಿ ಏನೋ ನಮ್ಮ ಮಾರ್ಕೆಟಿಂಗ್ ಬಿಡ್ರಿ ನೀವು ಯಾಕೆ ಕರೆಕ್ಟ್ ಅಲ್ಲ ಮಾಡ್ತೀಯ ಅಣ್ಣ ನೀನು 100 ಸಿಕ್ಕೋ 40 ದನ ಕೊಡಲ್ಲ 3 ತೊಟ್ಟೆ ಅದು ಎಷ್ಟು ಮಾತಾಡೋದು ಅಷ್ಟೇ ಬೇಜಾರು ಮಾಡ್ಕೊಬೋದು ಫೋನ್ ನಂಬರ್ ಕೊಡಪ್ಪ ಇಸ್ಕೊಳ ಯಾವ್ದಾನ ಬೇರೆ ತಂದ್ರೆ ಬೇರೆ ತಂದ್ರೆ ಕೊಡಪ್ಪ ಇಲ್ಲ ನಮ್ಮ ಕಡೆ ಹಣಿಗಳ ರೇಟ್ ಮುಂದೆ ನಮ್ಮ ಬಜಾರ್ ಮುಂದೆ ಇತ್ತು ಹೇಳಿದ್ರೆ ಅರ್ಥ ಆಗಲ್ಲ ನಮ್ಮ ಕಡೆ ಮುಂದೆ ನಿಮ್ಮ ಕಡೆ ಮುಂದೆ ಎಲ್ಲ ಕಡೆ ನಡಿಬೇಕಲ್ಲ ಮೇವ್ನ ಅಭಾವ ಏನು ಯಾವ್ದಕ್ಕೆ ಆಗಲ್ಲ ಬಿಡ್ರಿ ಅಷ್ಟು 56 55 ಹೇಳ ಎಲ್ಲಿ ಕೊಡುಗ ಅಲ್ಲಿ ಬಿಟ್ಟಿರ್ದನ 2-4 ಬಿಟ್ಟಿತ್ತು ಕರ್ದೈತಿ ಬಾಣ ಅಲ್ಲಿ ಹಾಕಲಕ್ಕೆ ಇನ್ನೂ ಟೈಮ್ ಐತೆ ನಾವು ಒಳಗದ್ ನೋಡೋಣಪ್ಪ ಅದೇನು ಬೇಡ ತಲೆ ಹಾಕಂದ್ರೆ ಮಾರ್ಕೆಟಿಂಗ್ ಬಾಣ ಬಿಗಿ ಆಗೈತೆ ಬಿಗಿ ಐತಿ ಇದೊಂದೇ ಹಾಲಾಗಿರೋದಿಲ್ಲ ನಿನ್ನ ಎಣ್ಣೆ ನೋಡಿದ್ರೆ ಇನ್ನೂ ಒದ್ದಾಡ್ತಿದ್ದೆ ನೋಡು ಇದೊಂದೇ ಹಾಲಾಗಿರೋದು ಇದೆಲ್ಲ ಇನ್ನೂ ನೀರು ಸೆಲ್ಯೂಷನ್ ಐತಿ ಇನ್ನ ಗಿಣ್ಣ ಥರ ನೋಡಿನ ಇದು ಚೇಂಜ್ ಆಗಿಲ್ಲ ಅದು ಚೇಂಜ್ ಆಗೋದ್ರೆ ಎಲ್ಲ ಸಲ ಇವತ್ತು ಪೂರ್ತಿ ಕರೆದ್ಬಿಟ್ರೆ ಇವತ್ತು ನಾಳೆ ಎಲ್ಲ ಕ್ಲೀನ್ ಆಗುತ್ತೆ ಏನಾಗಲ್ಲ ಕೊಟ್ಟ ಕೆಡ್ಸ್ಕೊಂಡ್ಬಿಟ್ಟು ನೋಡು ನೀನೇನು ಹೇಳ್ಬೇಕು ದನ ಅಡಕವಾಗೈತೆ ಅಲ್ಲ ನೋಡ್ಕೋ ಬುಡ್ಡಿ ನೀನು ನಾಳೆ ಬಾ ಅದು ಜೊತೆ ಕಾಲಿತ್ತಲ್ಲ ಅಲ್ಲ ಬುಡ್ಡಿ ಅಡಕವಾಗಿತ್ತು ಎಲ್ಲ ಕರಿತೀಯಪ್ಪ ನೀನು ಮೇಲೆ ಕರಿಯೋದು ಎಲ್ಲ ಹಂಗಲ್ಲ ಬಕೆಟ್ ನಮ್ದು ಆ ಕರೆಕ್ಟ್ ಟೈಮ್ ಯಾಕೆ 4-5 ಗಂಟೆ ಆಗೋಯ್ತು 6 ನಾವು ಅಲ್ಲಿ ಹೋಗುವಾಗ ಆಗದ ಬಿಟ್ಟು ನಾವು ಇಸ್ಕೊಂಡೆ ನೀನು ಆ ಥರ ಕೇಳಿದ್ರೆ ಕೊಡೋಕ್ಕಾಗಲ್ಲ ಬೇಕಿಲ್ಲ ಬಾ 10,000 ಅರ್ಗರ ಕೊಡಿಸಿನ ಅಂತ ನನಗೆ ಬೇಕಿಲ್ಲಪ್ಪ ಏನಕ್ಕೆ ಬೇಕು ಅರ್ಗರ ಸುದ್ದಿ ಬೇಡ್ರಿ ಅಲ್ಲ ಅವ್ರು ಯಾವ್ದು ಐತಿ ಅಂದ್ರು ಎಷ್ಟು ಅರ್ಗರ 8 ಒಂದಿತ ಬಂದ್ರು ನಾನು ಅರ್ಗರ ಕಟ್ಟೋಣ ಸುಮ್ಮನೆ ಯಾಕೆ ಹೋಗ್ಲಿ ಬರ್ಲಿ ಅನ್ನೋದೇ ಇಲ್ಲ ನೀನೇ ಮಾರ ಇಷ್ಟಿಲ್ದಂಗೆ ಹೇಳ್ತೀಯ ನನಗೆ ಅದ್ರ ಮೇಲೆ ಇಷ್ಟ ಅಲ್ಲ ನಾನು ವ್ಯಾಪಾರಕ್ಕೆ ಎಕ್ಕಿಲ್ಲ ಹೇಳ್ತಿಲ್ಲ ಮೇಷ್ಟು ಒಬ್ರಿಗೆ ವ್ಯಾಪಾರ ಹೇಳಿದ್ ಇಷ್ಟ ದಿನ ಒಬ್ರಿಗೆ ಹೇಳಿಲ್ಲ ಅದನ್ನ ಕರ್ಕೊಂಡು ಕಾಯಸ್ ಬಂದವ್ರು ಹೊಸ ಕೈಗೆ ಅವ್ರಿಗೆ ಹೇಳಿದ ಇವಾಗ ನೀನ್ ಎಣ್ಣೆಕಾಯ ಮೇಷ್ಟು ಬಿಟ್ರಿ ಇವ್ರು ಎಣ್ಣೆಕಾಯ ಕೇಳಲ್ಲಿ ನಿನ್ ಮನೆ ಜರ್ಸಿ ನೋಡಿದ್ರಲ್ಲ ಕರ್ಕೊಂಡು ಹೋಗಿದ್ದು 50 ಒಳಗೆ ಹಿಂದೆ ಮುಂದೆ ನೆಗೆ ಮಾಡಿದ್ರು 59 ಸಲ ಆಯ್ತು 59 ತಿರುಗಿಸ ಹೋಗಿ ನಾನೇ ಮಾರಿದ್ದು ಡೈರೆಕ್ಟ್ ಅವರ ₹1 ಏನಿಲ್ಲ ಅಲ್ಲಿ ಕೊಟ್ರೆ 500 ಕೊಡ್ಬೋದು ಇಲ್ಲ ಅಷ್ಟೇ ನಾನು ದಳ್ಳಳಿಗೆ ಹೋಗಲ್ಲ ಇವಾಗ ಯಾರು ಫೋನ್ ಮಾಡಿಲ್ಲ ಹೋಗೋದಿಲ್ಲ ಅಂತ ನಂಗೆ ಬೇಕಿಲ್ಲ ಯಾರು ಬೇಕಾದ್ರೆ ಬಂದ್ರೆ ಅಷ್ಟೇ ಸತ್ಯ ಎಲ್ಲ ನೀಟಾಗಿ ಹಾಕಿಲ್ಲ ಕಸ ಏನಪ್ಪ ಅದಕ್ಕೂ ಇದಕ್ಕೆ ಏನೇ ಅದ್ರದ್ದು ಹೇಳಿ ಹೇಳು ನಾನು 40 ಮೇಲೆ ದೇಕೋಚೆ ಕೊಡ ಸುಮ್ಮನೆ ಒಟ್ಟತ್ತು ಯಾರು ನಮ್ಗೆ ಬಂತವ್ರು ಬಂದ್ರೆ ಮಾಡಿ ತಗೊಳ್ರಿ ಈ ಸಹ 33 ರೂಪಾಯಿ ಬರಲ್ಲ ನಾನು ಕರೆಕ್ಟ್ ಆಗಿ ಇವ ನೀನ್ 40 ಅವ್ರು 33 ಯಾವ್ದು ಬೇಡ ತಡಿಯಪ್ಪ ಹೇಳಿ ಹೇಳಪ್ಪ ಹೇಳಿದ್ಕಿಬ್ರು ಒಪ್ಪಿಗೆ ಬಿಡ್ಬೇಕು ನಿನ್ನಂಗೆ ವಾಗ್ದಾನ ಇವ್ರು ಕೊಡ್ಬೇಕು ವಾಗ್ದಾನ ಕೊಟ್ಟು ಬಿಡ್ಬೇಕು ಏನಾಗಲ್ಲ ರೇ ನೀನ್ ಹೇಳ್ರಿ ಇಲ್ಲಿ ಒಂದ್ ಕೈ ನಂದು ಓದಿ 12,000 ಬರೀ 12,000 ಹೇಳ್ತಿ ಹಾಲು 9 ಲೀಟರ್ ಹಾಲು 3 ತಿಂಗಳು ಕದ್ದಿದ್ಯಲ್ಲ ಒಂದ್ ನಿಮಿಷ 9 ಲೀಟರ್ಗೆ ಕದ್ದಿದ್ದೀನಿ ಅದಕ್ಕೆ ಮೇವ್ ಹಾಕಿದೀನಿ ತಿಂಡಿ ಉಳಿಕಿದೀನಿ ತಿಂಡಿ ಹಾಕಿದೀನಿ ಮೇವ್ ಹಾಕಿದೀನಿ ಎಲ್ಲ ಮಾಡಿದೀನಿ ನೀನ್ ಬಂದು ಆರಾಮ ಯಾವ $500 ಇಸ್ಕೊಳೋದ್ಯ ನೀನು ಬೈಕ್ ಕೊಡಿ ಹೇಳ್ತೀನಿ ಅಂತ ಬಂದು $500 ಇಸ್ಕೊಳೋದ್ಯ ನಾವ್ $500 ದುಡಿಬೇಕಂತ ಎಷ್ಟು ಗೊತ್ತು ನನಗೂ ಬಸ್ ಹೋಯ್ತದಲ್ಲ
ಹೇಳ್ಬಾರ್ದಲ್ಲ ನಾವು ಅವೆಲ್ಲ ಮಾತಾಡಿ ನಾವು ಹಾಲು ಕರಿಬೇಕು ತಗೊಳ್ರಿ ನಾನು ಬಂಡವಾಳ ಹಾಕ್ತಿದ್ದೀನಿ, ತಗೊಳಪ್ಪ. ಏನಪ್ಪ ಹೇಳ ಬಸ್ ಏ ನಾನು ಒಂದ್ ಮಾತು ಹೇಳ್ಬಿಡ್ತೀನಿ. ಮೇಷ್ಟ್ರೆ ನೀನು ಈ ಬರಲ್ಲ ನಿಮ್ ಲೆಕ್ಕ ಹಂಗಂದ್ರೆ ಹಂಗೇನೆ. ನಾನೊಂದ್ ಮಾತು ಹೇಳಿದ್ಕೆ ಈ ವರ್ಡ್ನು ಒಪ್ಕೋಬೇಕು, ನೀವು ಒಪ್ಕೋಬೇಕು. ನೀನ್ ಹೆಂಗಂತ ಹೇಳಿದ್ರೆ ನಾನು ಕೊಡೋದಿಲ್ಲ. ಓ. ಏನ್ ಹೇಳ್ತೀನಿ ನೀನ್ ಯಾವ ನೋಡು ಕೆಲಸ ನಿಮ್ದವ್ರು ಒಂದ್ ಮಾತು ಹೇಳ್ತೀನಿ, ಇವ್ರ ಹತ್ರನು ಹೇಳ್ತೀನಿ. ಯಜಮಾನ್ರೆ ಬರ್ರಿ, ಅದು ಗೊತ್ತಾ ತಿರುಗಿ ಕಿತ್ತ ಹಾಕೋದು ಆದ್ರೆ 50,000 ಬೇಡ ಅನ್ನೋದು ಬೇಡ, ಇವ್ರು ಅಷ್ಟೇ ಮೇಷ್ಟ್ರು ಅಷ್ಟೇ ಬೇಡ ಅನ್ನಂಗಿಲ್ಲ, ಅವರು ಬೇಡ ಅನ್ನಂಗಿಲ್ಲ. ಹಂಗಿದ್ರೆ ಹೇಳ್ತೀನಿ ಅದ್ರ ಹೋಗಣಿ. ಹೋಗಪ್ಪ, ಟೈಮ್ ಆಯ್ತು. ಹಳೆ ಏನಪ್ಪ ಅಲ್ಲಿಂದ ಬಾಡಿಗೆ ಏನ್ ಒಪ್ಕೋಬೇಕು? ಒಪ್ಕೊಳ್ಳೋದಾದ್ರೆ ನಾನು ದುಡ್ಡು ಯಾರು ಹೆಸರು ಕೊಡಕ್ಕಾಗಲ್ಲ. ನೀವು ಹೇಳಿದ್ರೆ ನೀವು ಹೇಳಿದ್ರೆ ನಾನು ತಗೊಳಕ್ಕಾಗುತ್ತೆ. ಒಳಗಿದ್ರೆ ಕೊಡ್ಲಿಲ್ಲ ಅಂತ ಬೇಡ. ಸುಮ್ನೆ ಹೇಳಿ ಕಿತ್ಕೊಂಡು ಹೋಗ್ತದೆ. 4 ಕಾಲ ಅಲೆ 5 ಗಂಟೆ ಬೇಕು. ನನಗೆ 6:30 7 ಗಂಟೆಗೆ ನೀವು ಕಾಲ. ಡೈರಿ ಇದೆ. ಇವಾಗ ಕಟ್ಟಿಗೆ ಬಿಡ್ಬೇಕು. ಆ ಥರ ಆಗಲ್ಲ. ನೀನು ಎಷ್ಟನ್ನು ಹೇಳ್ಬಿಟ್ಟು ನಾನು ಕರ್ಕೊಳಕ್ಕಾದಿತ್ಯಾ ಹೇಳ? ನೀನೇನು ಹೇಳ್ತಾ ಇದ್ದೆ ಎಷ್ಟಕ್ಕ ಅಯ್ಯ ಅವ್ರು ಬೇಡ ಬೇಡ ಅಂತಾರೆ, ಅದಕ್ಕೆ ಅರ್ಥ ಮಾಡ್ಕೊ. ಅರ್ಥ ಅವ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ಬೇಷಂಗ್ ನಾವ್ ಶಂಗ್ಲಾಡಲ್ಲ ಹೋಗಿರ್ಲಿ. ನಾನು ಹೇಳಿ ಇಷ್ಟೊಂದು ಮೇಷ್ಟ್ರು ಬೇಕಾದ್ರೆ 10,000 ಸಂಪಾದನೆ ಮಾಡ್ಕೊಂಡು ನಂಗೆ ಧೈರ್ಯ ನಿನ್ಗೆ ಗೊತ್ತಿಲ್ಲ, ಸುಮ್ಮನೆ ಅವೆಲ್ಲ ಹೇಳ್ಬಾರ್ದು. ಒಬ್ರು ಕತೆ ನಾನು ತಿಂದಿದ್ದೀನಿ ಇವಾಗ, ಹೇಳ್ಬಾರ್ದು ಅವೆಲ್ಲ. ಒಬ್ರು ಕತೆ ಬೇಕಿಲ್ಲ. ಹೋಗ ಕಳೆದಿದ್ದೀನಿ ತಿಂದಿದ್ದೀನಿ ನಾನು. ಏನು ಅಂತ ಅಯ್ಯೋ ತಗೋ ಸ್ವಾಮಿ, ನೀನು ಅದೇನು 8 ಸಾವಿರ ಕೇಳ್ತಾರೆ ಕೊಡಿ, 100 ರೂಪಾಯಿ ಬಿಡ ಅಂತ ಹೇಳಿದೀನಿ. ತಗೋ ನೀನ್ ತಗೋಪ್ಪ. ಸುಮ್ಮನೆ ಹೋಗೋಣ ಇರ್ಲಿ. ನಾನು ಕೈ ಮುಗಿದು ಕೊಡೋದು. ನಿನಗೆ ಮುಗಿತೀನಪ್ಪ, ಇಲ್ಲಿ ಕರ್ಕೊಂಡ್ ಬರ್ತೀವಿ. ಈಗ ಮೇಷ್ಟ್ರ ಮಾಡ್ಯಾವ್ರೆ ಕೊಡ್ರಿ. ಹಲೋ ಅಣ್ಣ, ನಾವತ್ತೊಳಗೆ ಕೊಡಲ್ಲ. ನಿನಗೇನಂದ ಮತ್ತೆ ನಿನಗೊಂದು ಅವ್ರಿಗೊಂದು ಹೇಳಮ್ಮ. ಹೊಸ ಕೈ ಒಂದ್ ಕೈ ನೋಡ್ ಕೊಡು. ನಾನೇನು ಮುಚ್ಚು ಮರೆ ನಿನ್ಗೊಂದು ಇನ್ನೊಬ್ರಿಗೊಂದು ಮಾಡಕ್ ಹೋಗಲ್ಲ. ಏನಾಯ್ತದು ಹೂವಣ ಮೇಷ್ಟ್ರೆ 40 ಸಾವಿರ ಲಾಸ್ಟ್ ಕೊಡ್ರಿ ಅಂದೆ. ಹಾಲೈತಿ, ನಾನು ಬೆಳಿಗ್ಗೆ ಹಾಲು ಹಾಕಿದ್ರೆ ಚೀಟಿ ತೆಗೆದು ತೋರಿಸಿದ್ದೀನಿ. ಬೇಡ ಬಿಡೋಣ ಹೋದೆ. ನಾನು 48 ಹೇಳಿದ್ದವ್ರಿಗೆ. ಅಣ್ಣ ನನ್ನ ದುಡ್ಡು ಎಷ್ಟು ಬಂದಿತ್ತು ನನಗೆ ಗೊತ್ತೈತೆ, ನೀನೇನು ಹೇಳ್ತೀಯ? ಕರ್ಕೊಡ್ದಿದ್ದೆ ಲಾಭ ಸುಮ್ಮನೆ ದುಡಿಬೇಕಿಲ್ಲ. ಅವ್ರ ಇವಾಗ 32 33 ಕಡೆ ಆದ್ರು. ನಾನ್ ಫೈನಲ್ 35,000 ಒಪ್ಸಿ ಹೇಳ್ಬಿಟ್ಟಿದ್ದೀನಿ. 1.5 ಸಾವಿರ ಬಾಡಿಗೆ ಕೊಡ್ಬೇಕು. ಓ ಅದೇ ಮೇಷ್ಟ್ರ ಬಾಯಾಗ ಅದೇ ಬಂತು. ಕೇಳ ಹೇಳಪ್ಪ. ಇಲ್ಲ ತಮೇಶ್ ಕೊಡಲ್ಲ. ಇಲ್ಲ ಬರೋಣ ಬೇಡ ಬಾ. ನೋಡಿ ಸಾ 3 ತೊಟ್ಟು ಬಾ. ಆಗಲ್ಲ ಆಗಲ್ಲ ಆಗಲ್ಲ. ತಗ ತಗ ಅಂತ ಕೊಡಕ್ ಬರ್ತಾರೆ. ಆಯ್ತು ಮಾಡಿಕೊಳಪ್ಪ. ನಾಳೆ ಕೊಟ್ಟಿದ್ರೆ 60 ಸಾವಿರ ಮಾಡ್ತೀನಿ ಇವತ್ತು ನಾನು. ಹಾಗಾದ್ರೆ ಮೇಷ್ಟ್ರು ಮಾತಾಡ್ತಾರೆ ಪುಟ್ಟಣ್ಣರೇ. ಅಲ್ಲ ಹಾ ಬೆಳೆ 8 ಸಾವಿರಕ್ಕೆ ಕೇಳಿದವ್ರಿಗೆ ಕೊಡ್ಲಿಲ್ಲ ದನ. ಬೆಳೆ ಬಂದೆ 40 100 ರೂಪಾಯಿ ಬಿಡ ಅಂತ ಹೇಳ್ಕೊಂಡಿದ್ದೆ ಅವ್ರಿಗೂ. ಹಾಂ ಅಣ್ಣ, ನನಗೆ ದುಡ್ಡು ಜಾಸ್ತಿ ಹೋದಾಗಿದೆ. ಇವಾಗ ನಮ್ಮನೆ ಗ್ಲಾಸ ಇದೆ ತಂದಿರೋದು, ಅರ್ಧ ತಂದಿರೋದು ನಮ್ಮನೆ ಗ್ಲಾಸ. ಹಾಂ ನಮ್ಮನೆ ನೀನು ಬಂದಾಗಿದೆ ನೋಡ್ತಾನೆ ಇದೆಯಲ್ಲ ನೀನು. ಮತ್ತೆ ಅವ್ರಿಂದೇನ್ ಮಾರಕ್ ಆಗಲ್ಲ. ಹಾಲ್ ಕರ್ಕೊಂಡ್ 7 ಸೆಟ್ ಮಾಡ್ಕೊಂಡು ಮಡಿಕೆಬಹುದು. ಅಷ್ಟು ಬಿಟ್ಟು ಮಾರಕ್ ಆಗಲ್ಲ. 30 ಕೇಳ್ತಾರೆ 15 ದಿನ. ಕೇಳಿ ಬಿಡು. ಅದೇ ಬುಡ್ಡಿ ಜರ್ಸಿ ಬುಡ್ಡಿ ಇಷ್ಟು ಬುಡ್ಡಿಗಳಲ್ಲ. ತಪ್ಪೇನಿಲ್ಲ. ಬೇಕಾದ್ರೆ ಹಾಲು ಕರ್ದು ಹೇಳ್ಕೊಂಡು ಹೋಗಿ ನೀನು. ಅದು ಹೇಳ್ತೀನಿ. ಹಾಲು ಹಾಕಿ ಚೀಟಿನ ತೋರಿಸಿ ನೀನು ಏನೈತೆ ಅಲ್ಲಿ ಹೇಳೋದು. ನೋಡ್ಕೆ ಅಂತ ಹೇಳಪ್ಪ. ಅವ್ರು ಹೋಗ್ಲಿ, ನಾನು ಹಾಕ್ಯಂಡು ಟೆಂಪದಾಗ ಹೋಗಕ್ಕೆ. ಇಲ್ಲ ಅಣ್ಣ ಕೊಡ್ರಿ ದುಡ್ಡು. ಇಲ್ಲ ಕೊಡ್ರಿ ದುಡ್ಡು ಉಮೇಶ್ ಕೊಡ್ರಿ. ನೀನ್ ಸುಮ್ನೆ ಈ ದನ ತರ್ಬೇಕು. ನನಗೂ ಗೊತ್ತೈತಿ ಇವೆಲ್ಲ. ಟೆಂಪದಾರ್ಗೆ ಹೇಳೋಣ ಇಲ್ಲೇ ಅವ್ರೆ. ಅಣ್ಣ ನಾನು ದುಡ್ಡು ಜಾಸ್ತಿ ಹೋಗಿ ಅಯ್ಯ ನೀನು ಎಷ್ಟನ್ನಷ್ಟು ಕಳಿಯಕ್ಕೆ ನಾನು. ಇಲ್ಲಪ್ಪ ಇಲ್ಲ ಸ್ವಾಮಿ, ಇಲ್ಲ ನನಗೆ ಬಂದಿಲ್ಲ. ನಾನು ಬಂದೆ ನಿನ್ಗಿಂತ ಮೊದಲು ವ್ಯವಹಾರ ಮಾಡಿ ಎಲ್ಲ ಬಿಟ್ಬಿಡಿ. 25 ವರ್ಷ ಮುಂಚೆನೆ ಎಲ್ಲಾನು ನೋಡ್ಕೊಂತೀಯ? ಪಿಚ್ಚ ನೋಡಿ
ಪಟ ಪಟ ನಿಂತ್ಕೋಬೇಡಿ ಟೈಮ್ ಮಾಡ್ಕೊಂಡು ಯಾಕೆ ಇಲ್ಲ ಮೇಷ್ಟ್ರ ಹಂಗಿಲ್ಲ ಸಾ ಟೆಂಪ ಎಷ್ಟು ಸಾ ಬಾಡಿಗೆ ಅದು ಕೊಡೋದು ನೀವು ತಗೋಣ ಚಂಪದಲ್ಲಿ ಎಷ್ಟು ಅಂದ್ರೆ ಅವರು 1000 ಅಂತೆ ಒಂದು 800 ತಗೊಂತಾರೇನೋ ಹೆಚ್ಚು ಕಮ್ಮಿ 100-200 ಕ್ಯಾನ್ ಮಕ್ಕ ನೋಡ್ತೀಯಾ ಕೃಷ್ಣ ಪೆಲ್ಲಿ ಅವನು ಗೊತ್ತಾನ ಇವಾಗ ಆಟದ ನಮ್ಮ ಕಡೆ ಕಮ್ಮಿ ಬರಲ್ಲ ಬಿಡುಗಡೆ ಕಾಣ ಹಂಗಿಲ್ಲ ನೋಡಿ ಸಾ ಇಲ್ಲ ಕೊಡ ನಮ್ಗೆ ಹಾಲು ಮನೆಗಿಲ್ಲ ಇಲ್ಲ ಕಾಣ ಅಣ್ಣ ನಾನು ಕೊಡಲ್ಲ ತಲೆ ಕೆಡ್ಸ್ಕೊಬಿಡ ನಮ್ಮ ಮನೆಗೆ ಹಾಲ್ಕೊಂಡು ಸುಮ್ಮನೆ ಎಷ್ಟು ಎಷ್ಟು ಕೊಟ್ಟು ನಾನು ಹೋಗ್ತೀನಿ ಆಗೋದು ಏನು ಬೇಡ ನನಗೆ ಇಲ್ಕೋವರೆಗೆ ನಾನು ಓಡಾಡೋನಲ್ಲ ನಾನು ಆಸ್ತಾ ನೀನು 30 ಅಂತ್ಯ ಹಾಸನಗೆಲ್ಲ ಹೋಗಿ ವಾಪಸ್ ಬಂದು ಬಾಡಿಗೆ ತಗೊಂಡು ಎಲ್ಲ ಮಾಡಿ ಬಿಟ್ಟಿದ್ದೀನಿ ನಾನು ಹಾಸನ ಚಂದ್ರಪಟ್ಟಣಕ್ಕೆ ಹೋಗಿ ಒಂದೊಂದು ಹಾಕೊ ಬಂದು 6,000-7,000 ಬಾಡಿಗೆ ಕೊಟ್ಟು ಬಂದಿದ್ದೀನಿ ಅವತ್ತೇನೆ ರೇಟ್ಗಳು ಅಣಿದಿದ್ದಕ್ಕೆ ಎಲ್ಲ ಮಾಡಿ ಬಂದಿದ್ದೀನಿ ನಾನು ಇಲ್ಲ ಮೇಡಮ್ ತಗೊಂಡು ಇಲ್ಲ ತಗೋಣ ಹಂಗೆಲ್ಲ ಇಲ್ಲ ಆ ಲೆಕ್ಕದ ಇಲ್ಲ ಕೊಡೋದೇನಪ್ಪ ಇಲ್ಲ ಇಲ್ಲ ಏ ರಾಜಪ್ಪ ಕೊಟ್ಟೆ ಬಿಟ್ಟೆ ಬೆಳ್ಳಿ 500 ಕೊಡ್ರಿ 1036 ಕೇಳಿರು ನೋಡಿ ಎಂಟೂವರೆ ಕೇಳ್ತಾರೆ ಮನೆಗಳ್ದು ಹೋಗೋಣ ನೀನು 48 ಬೆಳೆ ದುಡ್ಡು ಕಳ್ದಾರೆ ಕೊಟ್ಟಿಲ್ಲ ಅಲ್ಲಿ ಅಲ್ಲ ತಗೊಳ್ರಿ ಸುಮ್ನೆ ನೋಡ್ಕೊ ಬರೋಣ ತಿರುಗ್ ನೀವು ಅಲ್ಲೇ ಕೊಡಲ್ಲ ಏ ಸುಮ್ನೆ 38ವರೆ ಕೇಳ್ತಾರೆ ಕೊಟ್ಟಿಲ್ಲ ತಗೋಣ ನೀ ಸುಮ್ಮನೆ ಬೆಳೆಯಿಂದ ಅದು ಮಾಡ್ಬೇಡ ಅಲ್ಲ ಮನೆ ಗ್ಲಾಸ 3 ತೊಟ್ಟಿಂದು ಅಲ್ಲ ನಿನಗೂ ಹೋಗೈತೆ ಅವರೇ ಮಾಡಿರೋದು ಏನು ಇವಾಗ 2 ಕಡೆ ಮಾತಾಡ್ತಿರೋ ಅದಕ್ಕೆ ಗೊತ್ತಾಗ್ತಿಲ್ಲ ಯಾರೋ ಒಂತ ಮಾತಾಡ್ಬಿಟ್ರೆ ಅಷ್ಟಿಲ್ಲ ಅಂತ ಹೇಳ್ಬಿಡಪ್ಪ 6 ಕೊಟ್ಬಿಟ್ಟಿದ್ದೀನಿ ಬೆಳಗ್ಗೆ 8ವರೆ ದುಡ್ಡು ಕಟ್ತಾರೆ ಕೊಟ್ಟಿಲ್ಲ ನಾಳೆ ಅಡ್ಡಿಸ್ಬಿಟ್ಟಿರುವಾಗ ಬೆಳಿಗ್ಗೆ 8ವರೆ ಕಟ್ಟಿರೋ ಅಂತಾನ ಒಳಗಡೆ ಕೊಡಲ್ಲ ನಿಮ್ಗೆ ಏನ್ ಯಾಕೆ ಕಾಲ ಹಂಗೆ ಇರ್ತದೆ ಇದು ಅದಕ್ಕೂ ಅನುವತ್ತನು ಐತೆ 40 ಕೂಕೊಂಡ್ರೆ ಕೊಡೋಣ ಕೊಡ್ರಿ ಬಿಡ್ರಿ 500 ರೂಪಾಯಿ ನಾನ್ ಕೊಡ್ತೀನಿ ಬೇಡ ಮೇಸ್ಟ್ ಬಾಯಿಗೆ ಕಟ್ ಮಾಡ್ರಿ ನೀನು ಹಾಕ್ಲು ಬೇಡ ಕೊಡ್ಲಿ ಬೇಡ ಅವ್ರ ದುಡ್ಡು ತಗೊಂಡು ಹೋಗಿ ನೀನ್ ಯಾಕೆ ಬರ್ರಿ ದುಡ್ಡು ಅನ್ಸಲ್ಲನಾ ಒತ್ತಾತ ನಿಂತ್ಕೋಬೇಡ ಮರ ತೋತಾರ ನೀನು ಹೋಯ್ತು 6.5 ಹೇಳ್ಯವ್ರ 500 ಮೇಸ್ಟ್ ಹೇಳ್ಯವ್ರೆ ಕೊಡೋ ದುಡ್ಡು ಅನ್ಸಲ್ಲನಾ ಎಣ್ಸ್ಕೊಳಪ್ಪ ಕೊಡೋ ದುಡ್ಡ ಕೊಡ್ರಿ ನೀನ್ ಆ ದುಡ್ಡು ಎಣ್ಸ್ಕೊಂಡಂಗೆ 8ವರೆಗೆ ದುಡ್ಡು ಕಟ್ಟೋರ ಅದು 8 ವರ್ಷ ದುಡ್ಡು ಕಟ್ಟೋರಿಗೆ ಬೆಳೆ ಕೊಡಲಿಲ್ಲ ಹಣ ಕೇಳೋದು ಕೊಟ್ಟು ಹಾಕೊಂಡೋದ್ಯಾ ಸುಮ್ಮನೆ ಬಂದು ಇರ್ಲಿ ವಿಶ್ವಾಸ ಇದೇ ವಿಶ್ವಾಸ ಇರ್ಲಿ ಬರ್ತೀವಿ ನಾವು ಇನ್ನೊಂದು ಈ ತರ ಸಾಯ್ಸಕ್ ಬಂದ್ರೆ ನಾನೇನು ಸಾಯ್ಸಲ್ಲ ಸುಮ್ಮನೆ ಸಾಯ್ತೀವಿ ಆಯ್ತಿಲ್ಲ ಓದಿದ್ದಿಲ್ಲ ತೊಂದ್ರೆ ಅದು ನಮ್ಮನೆಗೆ ಆಯ್ತಲ್ಲ 6:30 ಮಾಡಕ್ ಬಿಟ್ರು ಮೇಚ ಇಲ್ಲಣ್ಣ ಕೊಡಬೇಕು 8,000 ಕೇಳ್ದೆ ನಾನು ಕೊಡಲ್ಲ ಬೆಳೆಯನ್ನು ಕೇಳೋದು ದುಡ್ಡು ಕಟ್ಟೋದು ವ್ಯಾಪಾರಸ್ಥೆ ಕೇಳಿರ್ಕೋ ವ್ಯಾಪಾರಸ್ಥ ದೊಡ್ಡಬಳ್ಳಾಪುರದವ್ರು ಕೇಳಿ ತಗೋಣ ನೀನು ಹೆಚ್ಚಿನ ಲೆಕ್ಕ ಮಾಡ್ತೀವಿ ತಗೋಣ ಬರೋಣ ಸಾ ಸುಮ್ಮನೆ ದುಡ್ಡು ತಗೋಣ ನಾನು ನಿನಗೆ ಬೇಡ ಸ್ವಾಮಿ 8,000 ದುಡ್ಡು ಕಟ್ಟೋರು ಬೆಳೆ ಕೊಡಲಿಲ್ಲ ನಾ ಸುಮ್ಮನೆ ಆ ತಳಕ ನಿಂತ್ಕೊಂಡಿದ್ದು ದನನ ಬೇಡ ಅಂತ ಎಷ್ಟು ದುಡ್ಡು ಅಂತ ಕಳಿಯೋಕ್ಕಾಗಲ್ಲ ಏನು ಮನೆಗೆ ಕರೆದೈತೆ ನಾನು ಇಲ್ಲ ಅಂತ ಹೇಳಲ್ಲ 1 ತಿಂಗಳು ಕರ್ಕೊಂಡಿದ್ದೀನಿ 3 ಪಟ ತಗೊಂಡಿದ್ದೀನಿ ನಾನು ಅಣ್ಣ ಇದು 25 ಅಲ್ಲಿ ಮ್ಯಾಗಲ್ದಿನ 10 ಫೋನ್ ಪೇ ತಗೊಳ್ರಿ ನೀವು ಮೇಷಣ ಇನ್ನು ಹೊತ್ತಿವಾಗ ಹಾಕ್ತಾರಪ್ಪ ನಂಬರ್ ಆಯ್ತು ಪುಟ್ಟಣ್ಣ ಉಮೇಶಣ್ಣ ಅಲ್ಲ ನಮ್ಮ ಉಮೇಶಣ್ಣ ಒಬ್ಬ ಅವನೇ ಹಿಂಗಾಯ್ತು ಬೇಕಾ ಬಾಡ್ರಿ ಇವ್ರು ಅವ್ರೆ ಹೋಗಿ ನೋಡೋಣ
ನಮ್ಮವ್ರೆ ನಿಮ್ಮವ್ರೆ ಜರ್ಸಿನ ನೀನ್ ಕೊಂಡ್ಕೊಬಿಟ್ಟು ನೋಡೋಣ. ಎಲ್ಲಿಂದ ಎಲ್ಗೋದ್ರು ನಮ್ಮವ್ರು ಜೋರಾಗಿ ಅವ್ರು ಬಿಡು ನೋಡ್ಕೊಂಡ್ ನನ್ ಜೊತೆಗಾರ ಅವನು ನೋಡಿದೀನಿ ನನ್ ಜೊತೆಗಾರ. ದೊಡ್ಡಬಳ್ಳಾಪುರ ಎಲ್ಲ ಬರೀ ನಮ್ಮವರೇ ಜಾಸ್ತಿ. ತಾಕಪ್ಪ ನಂಬರ್ ಈಗ ನಂಬರ್ಗೆ ಪತ್ಕನಹಳ್ಳಿ. ಇವಾಗ ಕೃಷ್ಣಪ್ಪಂದು ಹೇಳ್ತೀವಪ್ಪ. ಇಲ್ಲೇ ಯಾವ್ದಾರು ರೆಡಿ ಇದ್ರೆ ಹೇಳೋದು ಹೇಳು. ಅಲ್ಲಿಂದ ಇಲ್ಲಿ ಬಂದು ಹೋಗಕ್ಕೆ ಎಲ್ಲ ಆಗ್ತದೆ, ಲೇಟ್ ಆಗ್ತದೆ. 53 26 ಸರಿನಾ? ಮತ್ತು ಅದೇ ನಂಬರಾ ನಿಮ್ದು? ನೀನ್ ಖಾಲಿ ಕಾಯಪ್ಪ, ನೀನ್ ಬರ್ತಾನೆ. ನಾಳೆಗ್ ಬರ್ತೀವಿ. ನಾಳೆ ಕಾಲಕ್ಕೆ ಅದು ರವಸ್ ಸಾದ ಆಗ್ಲಿ ನಾಳಿಕ ಇಷ್ಟೊತ್ತಿಗೆ ಅದನ್ನ ಎತ್ಕೊಂಡು ಹೋಗ್ತಿರೋದೆ. ಏ, ನಾಳೆ ಬರ್ತೀವ್ರಿ. ಬೇಕಾದು ದನ ನಾನು ಅರ್ಗರ 3 ಲೀಟರ್ ನಾನು ತರದಿಲ್ಲ. ಅರ್ಗರ ಇದು ಅಣ್ಣ ಏನ್ ನಾಗರಾಜು ಅಂತ ನಾಗರಾಜನೇ ಪುಟ್ಟಣ್ಣ ಅಂತ ಹೆಸರು. ನಾಗರಾಜ ನನ್ನ ಒರಿಜಿನಲ್ ಹೆಸರು. ಅವಳು ಹೇಳೋ ನಾಗರಾಜ್ ಅಂತ ಹೇಳಿರಲ್ಲ. ಒರಿಜಿನಲ್ ಹೆಸರು ನಾಗರಾಜ, ಕರಿಯೋದೆಲ್ಲ ಪುಟ್ಟಣ್ಣ. ಇವರು ಅವರೇ ಹೇಳೋ ಹೆಸ್ರು ನಾಗರಾಜ. ಪುಟ್ಟಣ್ಣ ಅಂತ ಹುಡ್ದಾಗಿಂದ ಕರೆಯೋದು. ಒಂದ್ಸರಿ ನಂಬರ್ ನೋಡು. 90713509. ಅದು ಟೆಂಪಲ್ದಾರ್ಗೆ ಇಲ್ಲ ಬಿಡು ಅವ್ರು